ಚೆಕ್ಕಿಂದವರು ಅಲ್ಲೇ ಇದ್ರು. ಅವರು ಅದೇ ಬಸ್ ಹತ್ತಿ ಚೆಕ್ ಮಾಡ್ತಿದ್ರು. ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಫ್ರೆಂಡ್ಸ್, ಇವತ್ತು ನಾನು ಏನು ಮಾಡ್ತಾ ಇದ್ದೇನೆ 18ನೇ ದಿನದ್ದು ಲಾಗ್ ಮಾಡ್ತಾ ಇದ್ದೇನೆ. ಹಾಗೆ ನೋಡಿಪ್ಪ, ಬೆಳಗ್ಗೆದ್ದು ಜಳಕ ಮಾಡಿ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಾಷ್ಟಾನು ಮಾಡಿ ನಾವು ಕಾಲೇಜ್ ರೆಡಿಗಿದ್ದು. ಹಾಗೆ ಬಸ್ಸು ಇಳಿದು ಅಲ್ಲಿಂದ ಇನ್ನೊಂದು ಬಸ್ಸಿಗೆ ಹತ್ತಿ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೆವು. ಅಲ್ಲಿ ನೋಡಪ್ಪ, ನಮ್ಮ ಕಾಲೇಜ್ಗೆ ಹೋಗಿ ಬಸ್ ಬಂದಿತ್ತು. ಆ ಬಸ್ಸು ರಶ್ ಇದ್ದ ಕಾರಣಕ್ಕಾಗಿ ಚೆಕ್ಕಿಂದವರು ಅಲ್ಲೇ ಇದ್ದರು. ಅವರು ಅದೇ ಬಸ್ ಹತ್ತಿ ಚೆಕ್ ಮಾಡ್ತಿದ್ರು. ನಾವೇನು ಚೆಕ್ ಮಾಡೋದು ಲೌಟ್ ಮುಗಿತೈತೆ ಅಂತ ಮಾಡಿದ್ವು. ಹಾಗೆ ನೋಡೋಣ ಅಂತೇಳಿ ಬಸ್ ಒಳಗೆ ಹೋಗಿ ಕುಂತೆ. ಆಮೇಲೆ ಇವ್ರು ನೋಡಿ ಎಷ್ಟೊತ್ತಾದರೂ ಚೆಕ್ಕಿಂಗ್ ಮುಗಿಲಿಲ್ಲ. ಹಾಗೆ ನಾವೆಲ್ಲರೂ ಕೂತಿದ್ದು ಸೀಟ್ ಮೇಲೆ. ಆಮೇಲೆ ನೋಡಿ ಅವರು ಕೆಲಸ ಏನೋ ಲೌಟ್ ಮುಗಿಲ್ಲ ಅಂತ ಇನ್ನೊಂದು ಬಸ್ ಇತ್ತು. ಇನ್ನೊಂದು ಬಸ್ಸಿಗೆ ಎಲ್ಲರೂ ಇಳಿದು ಹೋಗಿದ್ದು. ಹಾಗೆ ಈ ಫ್ರೆಂಡ್ ನೋಡಿ ಕಾಲು ನೋವಿದ್ರು ಶಾಲೆಗೆ ಬರೋದಂತ ಬಿಡೋಲ್ಲ ಅಂದ. ಹಾಗೆ ಇನ್ನೊಂದು ಬಸ್ಸಿಗೆ ಹತ್ತಿ ಅಲ್ಲಿಂದ ನಮ್ಮ ಕಾಲೇಜ್ಗೆ ಹೋಗಿದ್ವಿ. ಹಾಗೆ ನೋಡಿಪ್ಪ, ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹಳ್ಳಿ ಹುಡುಗನ ಬೆಳೆಸಿ ಅಂತ ಹೇಳ್ತಾ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಯೋದಲ್ಲಿ ಇದೆ, ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಹಾಗೆ ಫ್ರೆಂಡ್ಸ್ ನೋಡಿ, ಇವತ್ತಿನ ಲಾಗ್ ಇಲ್ಲಿಗೆ ಮುಗ್ತಾ ಇರ್ತೀನಿ.